ಮಲ್ಲಿಕಾರ್ಜುನ್ ಮುತ್ಯಾ ಮೇಲೆ ಅನುಚಿತ ವರ್ತನೆಯ ಆರೋಪ ಕೇಳಿ ಬಂದಿದೆ. ಅದು ಕೂಡ ಅಪ್ರಾಪ್ತೆಯ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಅದರ ಜೊತೆಗೆ ವಿಡಿಯೋ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಯಾದಗಿರಿ ಎಸ್ಪಿಗೆ ಕ್ರಮ ತೆಗೆದುಕೊಳ್ಳುವಂತೆ ಪತ್ರವನ್ನು ಬರೆಯಲಾಗಿದೆ. ವಿಡಿಯೋ ಆಧರಿಸಿ ಆಯೋಗ ಸ್ವಯಂ ಪ್ರೇರಿತ ದೂರನ್ನು ಕೂಡ ದಾಖಲಿಸಿಕೊಂಡಿದೆ. ಯಾರೇ ಆದರೂ ಕೂಡ ಈ ರೀತಿ ನಡೆದುಕೊಳ್ಳುವುದು ತಪ್ಪು, ಸರಿಯಲ್ಲ. ಈ ಕುರಿತು ವರದಿಯನ್ನು ಆಧರಿಸಿ ಆಯೋಗ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಅವರು ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮ ಏನು ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ಮುತ್ಯಾ ವರ್ತನೆ ಇದೆಯಲ್ಲ, ಅದು ತಪ್ಪು ಅಂತ ಕೂಡ ತಿಳಿಸಿದ್ದಾರೆ. ತಾಣಗಳಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ಯಾ ಅನ್ನೋ ವ್ಯಕ್ತಿಯು ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಅನುಚಿತ ವರ್ತನೆ ಮಾಡಿರುವ ಕುರಿತು ಬಹಳಷ್ಟು ಎಲ್ಲ ಕಡೆ ವೈರಲ್ ಆಗಿದೆ. ಮತ್ತು ಬಹಳಷ್ಟು ಸಾರ್ವಜನಿಕರು, ಸಂಘ ಸಂಸ್ಥೆಯವರು ನಮ್ಮ ಆಯೋಗಕ್ಕೆ ಗಮನಕ್ಕೂ ತಂದರು. ಗೌಪ್ಯವಾಗಿಯೂ ಸಹಿತ ಕೆಲವೊಬ್ಬರು ಮಾತಾಡಿದ್ರು. ನೀವು ಯಾವ ಕಾರಣಕ್ಕೆ ಇನ್ನೂ ಕ್ರಮ ತಗೋತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಸಹಿತ ಭಾಳಷ್ಟು ಜನರು ನಮ್ಮ ಆಯೋಗ ಗಮನಕ್ಕೆ ಬಂತು. ಸಾಮಾಜಿಕ ಜಾಲತಾಣದಲ್ಲಿದ್ದಂಥ ತುಣುಕುಗಳನ್ನು ಆಧರಿಸಿ ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಇವತ್ತಿನ ದಿವಸ ಪ್ರಕರಣವನ್ನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಂಥ ಆಯೋಗವು SP ಅವರಿಗೆ ಪತ್ರ ಬರೆದು ತಾವೇ ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡಬೇಕು. ಖುದ್ದಾಗಿ ಪರಿಶೀಲನೆ ಮಾಡಿ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಮರು ಟಪಾಲಿನಲ್ಲಿ ಆಯೋಗಕ್ಕೆ ವರದಿ ಸಲ್ಲಿಸಬೇಕನ್ನೋ ಒಂದು ಅಂಶಗಳನ್ನು ಆಧರಿಸಿ ಇವತ್ತಿನ ದಿವಸ ಪತ್ರ ಬರೆದಿದ್ವಿ. ಮತ್ತು ಈ ಎಲ್ಲ ಒಂದು ಬೆಳವಣಿಗೆಯಲ್ಲಿ ನೋಡಿದಾಗ ಯಾವುದೇ ಒಂದು ಅಪ್ರಾಪ್ತ ಮಗುವಿಗೆ ಯಾರು ಸಹಿತ ಆ ಒಂದು ಒಪ್ಪಿಗೆ ಮೇರೆಯೋ ಅಥವಾ ಒಪ್ಪಿಗೆ ಇಲ್ಲದೆಯೋ ಆ ಥರ ಮಗುವಿನೊಂದಿಗೆ ಅನುಚಿತ ವರ್ತನೆ ಮಾಡ್ತಕ್ಕಂಥದ್ದು ಕಾನೂನಿನ ಶಿಕ್ಷಾರ್ಹ ಅಪರಾಧ. ಅದನ್ನು ಆಲೋಚನೆ ಮಾಡಿ ಆಯೋಗ ಇದನ್ನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಅಂದರೆ ವಿಡಿಯೋದಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮಗು ಜೊತೆಯಲ್ಲಿ ಆ ರೀತಿಯಾಗಿ ನಡ್ಕೊಳ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಮೂಲಗಳಿಂದ ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು, ಆ ಮಗುವಿನ ಜೊತೆ ಎನ್ನುವಂಥದ್ದು ಏನಾದರೂ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳು ಆಗಿದೆಯಾ, ಹೇಗೆ? ಈಗಾಗಲೇ ನಾವು SP ಅವ್ರಿಗೆ ಪತ್ರ ಬರೆದಿದ್ವಿ. SP ಅವರು ಅಲ್ಲಿ ಭಾಳ ದಕ್ಷ ಅಧಿಕಾರಿಯಾಗಿದ್ದಾರೆ. ಅವ್ರ ಮೇಲೆ ನಮಗೆ ಅಪಾರ ವಿಶ್ವಾಸ ಇದೆ. ಅದನ್ನು ಅವ್ರು ಪರಿಶೀಲನೆ ಮಾಡ್ತಾರೆ. ಆ ಒಂದು ವಿಡಿಯೋ ಮತ್ತು ಬೇರೆ ಏನಾದರೂ ಆ ಥರ ವಿಡಿಯೋಗಳು ಇದ್ದಾವೆ, ಬೇರೆ ಬೇರೆ ಸಂದರ್ಭದಲ್ಲಿ ಏನಾದರೂ ಆ ಥರ ಮಗುವಿನೊಂದಿಗೆ ಏನಾದರೂ ಅನುಚಿತ ವರ್ತನೆ ಮಾಡಿದಂಥದ್ದು ಇದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿ ಸೂಕ್ತ ಕ್ರಮ, ಕಾನೂನಿನ ಕ್ರಮ, ನಿಯಮಾನುಸಾರ ಕ್ರಮವನ್ನು ಕೈಗೊಂಡು ಆಯೋಗಕ್ಕೆ ವರದಿ ಸಲ್ಲಿಸ್ತಾರೆ. BNS ಸೆಕ್ಷನ್ 12ರ ಅಡಿಯಲ್ಲಿ FIR ದಾಖಲಾಗಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಮುತ್ಯಾಗೆ ನೋಟಿಸನ್ನು ಕೊಡಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯಾಗೆ ನೋಟಿಸನ್ನು ಸರ್ವ್ ಮಾಡಿದ್ದಾರೆ SP ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸ್ವತಃ ಯಾದಗಿರಿ SPನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಸರ್ವ್ ಆಗಿರುವಂತಹದ್ದು, ಈಗ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಮುತ್ಯಾ ತಮ್ಮ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಮುತ್ಯಾ ಅವರ ಮೇಲಿನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮುಂದಿನ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು. ಹಾಗಾದರೆ ಈ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ನೀವು ಕೂಡ ನೋಟಿಸ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ FIR ಕೂಡ ದಾಖಲಾಗಿದೆ. ಅದರ ಜೊತೆಗೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ಈ ಕಡೆ ಮಲ್ಲಿಕಾರ್ಜುನ್ ಮುತ್ಯಾ ಜೊತೆಗೆ ಅಪ್ರಾಪ್ತ ಬಾಲಕಿಯ ಪೋಷಕರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಬೇಕಾಗುತ್ತೆ. ಈ ಹೇಳಿಕೆಗಳು ದಾಖಲಾದ ನಂತರ ಪೊಲೀಸರು ಮುಂದೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗದಲ್ಲೂ ಕೂಡ ಪ್ರತ್ಯೇಕವಾಗಿ ದೂರು ದಾಖಲಾಗಿರುವಂಥದ್ದು, ಪ್ರಕರಣ ದಾಖಲಾಗಿರುವಂಥದ್ದು. ಸ್ವಯಂ ಪ್ರೇರಿತವಾಗಿ ಅಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ SPಗೂ ಕೂಡ ಪತ್ರವನ್ನು ಬರೆದಿದ್ರು.